ನನಗೆ ಮನವಿಯನ್ನು ಕೊಟ್ಟಿದ್ದೀರಾ. ಇವುಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿದೆ. ನಾನು ಕೆಳಗಿಂದ ಮೇಲೆ ಬಂದಿರ್ತಕ್ಕಂಥದ್ದು, ಹಾಗಾಗಿ ಸಮಸ್ಯೆಗಳನ್ನೆಲ್ಲ ನನಗೆ ಅರ್ಥ ಆಗ್ತದೆ. ಆದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವ ದೃಷ್ಟಿಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಪಾಲಿಸಬೇಕಾಗಿರ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಸರ್ಕಾರದಿಂದ ಒತ್ತಡಗಳು ನಮಗಿದ್ದಾಗ ನಾವು ಕೂಡ ನಿಮಗೆ ಆ ಕೆಲಸಗಳನ್ನ ಹೇಳಬೇಕಾಗ್ತದೆ. ಹೇಳೋ ಸಂದರ್ಭದಲ್ಲಿ ನಾವು ಸ್ವಲ್ಪ ಖಾರವಾಗಿ ಹೇಳಿರ್ತೀವಿ. ಹಾಗಾಗಿ ಇವುಗಳು ಈ ನಿಟ್ಟಿನಲ್ಲಿ ನಿಮಗೂ ಕೂಡ ಬಿಡುವಿಲ್ದಂಗೆ ಸುಮಾರು ಸರ್ಕಾರದ ಹಂತದಲ್ಲಿ ಸುಮಾರು ಆ್ಯಪ್ಗಳು, ಸುಮಾರು ಕೆಲಸಗಳನ್ನ ಪ್ರತಿ ದಿವಸ ಒಂದು ಕೆಲಸ ಹೇಳ್ತಿದ್ದಕ್ಕೆ ಇನ್ನೊಂದು ಕೆಲಸಗಳು ಬರ್ತಾ ಇದ್ದಾವೆ, ನಮಗೂ ಗೊತ್ತಾಗ್ತಾ ಇದೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ನಿಮಗೆ ನಾವು ಕೆಲಸಗಳ ಜವಾಬ್ದಾರಿಯನ್ನು ನಾವು ಕೊಡ್ತಾ ಇದ್ದೀವಿ. ನಿಮ್ಮಿಂದ ಸಾಕಷ್ಟು ಕೆಲಸಗಳು ತಗೊಳ್ತಾ ಇದ್ದೀವಿ. ಎಲ್ಲರೂ ಕೂಡ, ಯಾರೂ ಕೂಡ ಕೆಲಸಗಳಲ್ಲಿ ನಿರ್ಲಕ್ಷ್ಯ ವಹಿಸದೆ ಕೆಲಸಗಳು ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ತುಂಬ ಭರವಸೆ ಇದೆ. ಆದ್ರೂ ಕೂಡ ಇದು ಜಾಸ್ತಿ ಆಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಸಂಘದ ಒಂದು ರಾಜ್ಯ ಸಂಘನ ಒಂದು ಆಧರಿಸಿಕೊಂಡು ರಾಜ್ಯದಾದ್ಯಂತ ನೀವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಗೊತ್ತಾಗಿದೆ. ಇವತ್ತು ಏನು ನೀವು ಈ ಒಂದು ಮನವಿಯನ್ನು ನನಗೆ ಕೊಡ್ತಾ ಇದ್ದೀರಿ, ಈ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಸರ್ಕಾರಕ್ಕೆ ಆದಷ್ಟು ಬೇಗ ತಲುಪೋ ವ್ಯವಸ್ಥೆ ಮಾಡಿ ನಿಮ್ಗಳ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೇ ಕಳಿಸೋ ಥರ ನಾನು ನಮ್ಮ ಕಚೇರಿಯಲ್ಲಿ ತಿಳಿಸ್ತಾ, ನಿಮ್ಮ ಇವಾಗೇನು ನೀವು ಎಲ್ಲರೂ ಸೇರಿ ಈ ಒಂದು ಶಾಂತ ರೀತಿಯಿಂದ ಏನೋ ಮಾಡ್ತಾ ಇದ್ದೀರೋ, ಈ ಒಂದು ಪ್ರತಿಭಟನೆ ಶಾಂತ ರೀತಿಯಿಂದ ಇರಲಿ, ಇದೊಂದು ನೀತಿ ನಿಯಮ ಮತ್ತು ಕಾನೂನು ಕಟ್ಟಳೆ ಮೀರಿದಂತೆ ಮಾಡಿ ಅಂತ ಹೇಳ್ತಾ, ಆದಷ್ಟು ಇವತ್ತಿನ ಈ ಒಂದು ಸ್ಟ್ರೈಕನ್ನು ನೀವು ಕೈಬಿಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆಮೇಲೆ ನಿಮ್ದೇನು ಬೇಡಿಕೆ ಇದೆಯೋ ಆ ಬೇಡಿಕೆ ಬಗ್ಗೆ ನಾನು ಸರ್ಕಾರಕ್ಕೆ ಇವತ್ತೇನೆ ಕಳಿಸ್ಲಿಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ಇದನ್ನು ತಾವು ಸ್ಟ್ರೈಕ್ನ ಕೈಬಿಟ್ಟು ಶಾಸಕರಿಂದ ತಾವು ಕಚೇರಿ ಕೆಲಸದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಹೇಳಿ ಬಯಸ್ತೀನಿ. ಯಾಕಂತಂದ್ರೆ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇನ್ ಮದರ್ ಡಿಪಾರ್ಟ್ಮೆಂಟ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸ್, ಅಂದ್ರೆ ನಾವು ತಾಯಿ ಇಲಾಖೆ ತಾಯಿ ಇದ್ದಂಗೆ ನಾವೆಲ್ಲರಿಗೂ. ನಾವು ಇಲ್ಲದೇ ಇದ್ರೆ ಯಾವ ಕೆಲಸಗಳು ಆಗಲ್ಲ. ಅಂದ್ರೆ ನೀವಿಲ್ಲದೆ ಇದ್ರೆ, ಬೇಸಿಕಲ್ಲಿ ನೀವಿಲ್ಲದೆ ಇದ್ರೆ ಸರ್ಕಾರದಕ್ಕೆ ಯಾವ ಕೆಲಸಗಳು ಕೂಡ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈಗ ದಿನದಿಂದ ದಿನ ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಟೆಕ್ನಾಲಜಿಗಳು ಏನು ಜಾಸ್ತಿ ಇದಾಗ್ತಿರೋದ್ರಿಂದ ಆ ಥರದಲ್ಲಿ ನಿಮಗೆ ಸುಮಾರು ಈಗ ಇದರಲ್ಲಿ ನೀವು ಕೊಟ್ಟಿರೋ ಥರ ಸುಮಾರು ಒಂದು 30-40 ಕೆಲಸಗಳೇ ಇದೆ ಅನ್ಸುತ್ತೆ. ಬಟ್ ಅದರಲ್ಲೂ ಆ್ಯಪ್ಗಳು, ಪ್ರತಿ ದಿವಸ ಒಂದೊಂದು ಆ್ಯಪ್ಗಳು, ಒಂದು ದಿವಸ ಒಂದು ಹೇಳಿರ್ತೀವಿ, ಇನ್ನೊಂದು ದಿವಸ ಆವಾಗಲೇ ಬೇರೆದು ಬಂದಿರ್ತದೆ, ಅದನ್ನು ಮಾಡಿ ಅಂತ ಹೇಳ್ತಾ ಇರ್ತೀವಿ. ಒಂದು ಕಡೆ ವಸೂಲಾತಿ ಅಂತ ಹೇಳ್ತೀವಿ, ಆಧಾರ್ ಶೀಡಿಂಗು, ಲ್ಯಾಂಡ್ ಬೀಟು, ಇದ್ರೆ ಬೇರೆ ಬೇರೆ ಕೆಲಸಗಳೆಲ್ಲ ತಮಗೆ ಸಾಕಷ್ಟು ಸರ್ಕಾರದ ಒಂದು ನೀತಿ ನಿಯಮಗಳೇ ಅಡಿ ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಕೆಲಸದ ಹೊರೆಯನ್ನು ಸರ್ಕಾರ ಯಾವ ಥರ ತೀರ್ಮಾನ ತಗೊಳ್ತು ಅದರ ಮೇಲೆ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳ್ತಾ, ಇವತ್ತಿನ ಒಂದು ಸ್ಟ್ರೈಕನ್ನು ಕೈಬಿಡಿ ಅಂತ ಹೇಳ್ಕೊಂಡು ಸರ್ಕಾರ ಕೆಲಸ ಮಾಡಿ ಅಂತ ನಾನು ಧನ್ಯವಾದ.